ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಬಂದಿದ್ರು, ಅದೇ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಬೇಕು ಅಂತದ ಹೇಗೆ ಅಂತ ನಾವು ನೋಡ್ರಿ, ಅವರು ಸತ್ಯ ಹರಿಶ್ಚಂದ್ರ ಇದ್ದಂತೆ. ಅಂದ್ರೆ ನಾವು ಅನ್ಕೊಂತಿದ್ದೀವಿ ಸತ್ಯ ಹರಿಶ್ಚಂದ್ರರನ್ನ ಅವ್ರ ಮನೆಯಲ್ಲೇನೋ ಹುಟ್ಟ್ಯಾರ ಅಂದ್ಕೊಂಡು ತಿಳ್ಕೊಂತಿದ್ದೀವಿ. ಹಂಗಾಗಿ ಇವತ್ತು ಏನಾಗ್ತಿದೆ ನೋಡ್ರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ, ಬಡವರಿಗೆ ಸಿಗಬೇಕಾದಂತ ಹಣ, ಇಷ್ಟು ವರ್ಷಗಳ ಕಾಲ ಬೆಂಚ್ ಗುದ್ದಿ 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 ಈ ಸಮುದಾಯದ ಸಲುವಾಗಿ ಏನ್ ಮಾತಾಡ್ತಿದ್ರು, ಆ ವ್ಯಕ್ತಿನೇ ಇವತ್ತು ಇಂಥ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಏನವರು ಪ್ರಾಮಾಣಿಕರಂದೇಳಿ ಏನ್ ಹೇಳ್ಕೊಂತ ಹೋಗ್ತಾ ಇದ್ರು, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಇವತ್ತು ಇದು ಪ್ರಾರಂಭ ಆಗುತ್ತೆ. ಇದು ಪ್ರಾರಂಭ ಏನಂತದ್ದು, ಇದು ಅಂತ್ಯ ಅಲ್ಲ. ಇದು ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಇನ್ನು ಅಂತ್ಯ ಏನ್ ಮಾಡ್ಬೇಕನ್ನಂತ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಅಂತ ಅಂತಾರ. ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಬಂದಿದ್ರು, ಅದೇ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಬೇಕು ಅಂತದ ಹೇಗೆ ಅಂತ ನಾವು ನೋಡ್ರಿ, ಅವರು ಸತ್ಯ ಹರಿಶ್ಚಂದ್ರ ಇದ್ದಂತೆ. ಅಂದ್ರೆ ನಾವು ಅನ್ಕೊಂತಿದ್ದೀವಿ ಸತ್ಯ ಹರಿಶ್ಚಂದ್ರರನ್ನ ಅವ್ರ ಮನೆಯಲ್ಲೇನೋ ಹುಟ್ಟ್ಯಾರ ಅಂದ್ಕೊಂಡು ತಿಳ್ಕೊಂತಿದ್ದೀವಿ. ಹಂಗಾಗಿ ಇವತ್ತು ಏನಾಗ್ತಿದೆ ನೋಡ್ರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ, ಬಡವರಿಗೆ ಸಿಗಬೇಕಾದಂತ ಹಣ, ಇಷ್ಟು ವರ್ಷಗಳ ಕಾಲ ಬೆಂಚ್ ಗುದ್ದಿ 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 ಈ ಸಮುದಾಯದ ಸಲುವಾಗಿ ಏನ್ ಮಾತಾಡ್ತಿದ್ರು, ಆ ವ್ಯಕ್ತಿನೇ ಇವತ್ತು ಇಂಥ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಏನವರು ಪ್ರಾಮಾಣಿಕರಂದೇಳಿ ಏನ್ ಹೇಳ್ಕೊಂತ ಹೋಗ್ತಾ ಇದ್ರು, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಇವತ್ತು ಇದು ಪ್ರಾರಂಭ ಆಗುತ್ತೆ. ಇದು ಪ್ರಾರಂಭ ಏನಂತದ್ದು, ಇದು ಅಂತ್ಯ ಅಲ್ಲ. ಇದು ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಇನ್ನು ಅಂತ್ಯ ಏನ್ ಮಾಡ್ಬೇಕನ್ನಂತ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಅಂತ ಅಂತಾರ.